ಇದೇ ಸಂದರ್ಭದಲ್ಲಿ ಕೇವಲ ವಾಲ್ಮೀಕಿ ನಿಗಮದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಆದರೆ ಬೋವಿ ನಿಗಮದಲ್ಲಿ ನಡೆದಿರುವಂತ ಅಕ್ರಮವನ್ನ ನೀವು ಅವತ್ತು ಮೆಟ್ಟಿದ್ರೆ ಅಕ್ರಮ ನಡೀಲಿಕ್ಕೆ ಬಿಟ್ಟಿರಲಿಲ್ಲ ಅಂತ ಹೇಳಿದ್ರೆ ಇಂಥ ಹಂತಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ನರೇಂದ್ರ ಸ್ವಾಮಿ ಹೇಳಿದ್ದಾರೆ. ಬೋವಿ ನಿಗಮದ ಅಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ ಒಪ್ಪೋಣ, ಬೋವಿ ನಿಗಮದ ಹಗರಣದ ಬಗ್ಗೆಯೂ ಕೂಡ ತನಿಖೆ ಆಗಬೇಕಲ್ವಾ? ಮೇಲ್ಮನೆ ಸದಸ್ಯರ ಮಗನಿಗೆ ಹಣ ವರ್ಗಾವಣೆಯಾಗಿದೆ. ಮೇಲ್ಮನೆ ಸದಸ್ಯರ ಮಗನಿಗೆ ಹಣ ವರ್ಗಾವಣೆಯಾಗಿದೆ. ಆಗ ಕೋಟಾ ಶ್ರೀನಿವಾಸ್ ಪೂಜಾರಿ ಸಚಿವರಾಗಿದ್ದರು. ಆಗ ಹಗರಣ ಆಗಿದೆ ಅಂತ ಅವರೇ ಪತ್ರ ಬರೆದಿದ್ರು. ಆದರೆ CBIಗೆ ಕೊಡಲಿಲ್ಲ, ಇಡಿಗೆ ಕೊಡಲಿಲ್ಲ. ಇಡಿಗೆ ಅವತ್ತು ಕಣ್ಣಿರಲಿಲ್ಲ, ಇವತ್ತು ಮಾತ್ರ ಇಡಿ ಕಣ್ಣು ಬಂದಿದೆ ಅಂತ ಹೇಳಿ ನರೇಂದ್ರ ಸ್ವಾಮಿ ಹರಿಹಾಯ್ದಿದ್ದಾರೆ. ಬಂದಂತ ಹಗರಣನ ನೀವು ಸ್ಪಷ್ಟವಾದಂತ ವಿಚಾರ ಹೇಳಬೇಕು ಅಂತಾರೆ. ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಬಂದಂತ ಹಗರಣವನ್ನ ನೀವು ಸರಿಯಾಗಿ ನಿರ್ವಹಿಸಿದ್ರೆ ಇವತ್ತು ವಾಲ್ಮೀಕಿ ನಿಗಮದ ಹಗರಣ ಬರ್ತಿರ್ಲಿಲ್ಲ. ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಬಂದಂತ ಹಗರಣನ ನೀವು ಸರಿಯಾಗಿ ನಿಭಾಯಿಸಿದ್ರೆ ಇವತ್ತು ವಾಲ್ಮೀಕಿ ನಿಗಮದ ಹಗರಣ ಇವತ್ತು ಬರ್ತಿರ್ಲಿಲ್ಲ. ಯಾಕೆ ಇವೆಲ್ಲ ತಪ್ಪಾಗ್ತದೆ? ಇಲ್ಲಿ ನಾವು ರಾಜಕಾರಣ ಬಿಟ್ಟು ಮಾತಾಡೋಣ. ಯಾಕೆಂದ್ರೆ ಕಟ್ಟ ಕಡೆ ವರ್ಗದ ಜನರ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಈ ಹಣ ವಿನಿಯೋಗ ಆಗ್ತಾ ಇದೆ. ಸರ್ಕಾರ ಸದೃಢವಾಗಿ ಈ ಹಣ ಅನುದಾನವನ್ನು ನೀಡ್ತಾ ಇದೆ, ಅದು ಯಾವುದೇ ಪಕ್ಷ ಇರಲಿ. ಆದ್ರೆ ಎಲ್ಲಿ ರೀಚ್ ಆಗ್ತಾ ಇದೆ? ಆ ಜನಕ್ಕೆ ಹೋಗಿ ತಲುಪ್ತಾ ಇದೆಯಾ? ವರ್ಷಾನುಗಟ್ಲೆ ಹಣ ಬ್ಯಾಂಕಲ್ಲಿ ಕೊಳಿತಾ ಇದೆ ಅಂತ ಅಂದ್ಬೇಕಾರೆ ನಮ್ಮ ಇಚ್ಛಾಶಕ್ತಿಯನ್ನು ನಾವು ಇವತ್ತು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇವತ್ತು ದುರುಪಯೋಗದ ಪರಮಾವಧಿ ಇಷ್ಟು ನಡೀತಾ ಇರ್ಬೇಕಾದ್ರೆ ಇದು ಜಾಸ್ತಿ ಆದದ್ದು. ನಾನು ದಯವಿಟ್ಟು ಯಾರನ್ನು ಉದ್ದೇಶ ಮಾಡಿ ಪಕ್ಷ ಇಟ್ಟು ನಾನು ಮಾತಾಡ್ತಿಲ್ಲ. ಕಳೆದ 4 ವರ್ಷದಲ್ಲಿ ಇದು ಜಾಸ್ತಿ ಆಯ್ತು. ಆ 4 ವರ್ಷದಲ್ಲಿ ಜಾಸ್ತಿ ಆದದಕ್ಕೆ ಕಾರಣ 4 ವರ್ಷದಲ್ಲಿ ಜಾಸ್ತಿ ಆದದಕ್ಕೆ ಕಾರಣ ಇವತ್ತು ಲಂಗು ಲಗಾಮಿಲ್ದೇನೆ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದಲ್ಲಿ ಈ ಹಗರಣ ನಡೆದಿರ್ತಕ್ಕಂಥ. ಇಲ್ಲಿ ಸರ್ಕಾರವನ್ನ ನೀವು ವಿರೋಧ ಪಕ್ಷದಲ್ಲಿ ಯಾವ ರೀತಿ ಟೀಕೆ ಮಾಡ್ತೀರೋ ಅದು ನಿಮ್ಮ ಹಕ್ಕು, ನಾನು ಅದನ್ನ ಟೀಕೆ ಮಾಡಲ್ಲ. ವಾಸ್ತವಾಂಶ ಅರ್ಥ ಮಾಡ್ಕೊಂಡು ಮಾತಾಡೋಣ. ಇದಕ್ಕಿಂತ ಜಾಸ್ತಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಗಿದೆಯಲ್ಲ, ಅಲ್ಲಿ SC STಗಳಿಗೆ ಅನ್ಯಾಯ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಅವ್ರು SC STಗಳಲ್ವಾ? ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಯ್ತಲ್ಲ ಕಳೆದ 4 ವರ್ಷದಲ್ಲಿ, ಅವರು SC STಗಳಲ್ವಾ? ಇವರನ್ನು ಮಾತ್ರ SC ST ಅಂತ ಒತ್ತಿ ಹೇಳಿದ್ರಲ್ಲ, ಅದು ಬೇರೆ ಪದ ಉಪಯೋಗಿಸ್ತೀರಿ, ನಾನು ಬದಲಾಯಿಸಿ ಹೇಳ್ತಾ ಇದ್ದೀನಿ. ನಮ್ಮ ಬೆನ್ನು ನಮ್ಗೆ ಕಾಣಿಸಲ್ಲ ಸ್ವಾಮಿ.